ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿಯೇ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಜನಗಳಿಗೆ ಶುರುವಾಗ್ಬಿಟ್ಟಿದೆ. ಮನೆ ಬಿಟ್ಟುಬಿಟ್ಟಿದ್ದಾರೆ. ಅನೇಕ ಜನಗಳಿಗೆ ಈ ಥರ ಫೈನಾನ್ಸ್ಗೆ ದುಡ್ಡು ಅಂದರೆ ಕೊಟ್ಬಿಡೋದು, ಬಡ್ಡಿಗೆ ದುಡ್ಡು ಕೊಟ್ಬಿಡೋದು. ಪಾಪ ಅವ್ರು ಕಟ್ಟಿಲ್ಲ ಅಂತ ಅವ್ರ ಮನೆಗಳ ಮುಂದೆ ಬೋರ್ಡ್ ಅಂಟಿಸೋದು. ಈ ಭಯಕ್ಕೆ ನೋಡಿ, ಆ ಮನೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಆ ಮನೆಗೆ ಒಂದು ಪ್ಲಾಸ್ಟಿಕ್ ಮಾಡೋಕ್ಕೂ ದುಡ್ಡಿಲ್ಲ ಅವ್ರ ಬಳಿಯಲ್ಲಿ. ಒಂದು ಮನೆ, ಒಂದು ಸೂರು, ಚಳಿ, ಮಳೆ, ಗಾಳಿ, ಇದಕ್ಕೆ ನಮ್ಮ ಸ್ವಲ್ಪ ರಕ್ಷಣೆ ಕೊಟ್ಟರೆ ಸಾಕು ಅಂಥೇಳಿ ಒಂದು ಡೋರ್ ಇದೆಯಲ್ಲ, ಜೋರಾಗಿ ಒದ್ರೆ ಆ ಡೋರ್ ಬಿದ್ದು ಹೋಗ್ಬಿಡುತ್ತೆ. ಅಷ್ಟು ದುರ್ಬಲ ರೀತಿಯಲ್ಲಿ ಆ ಡೋರ್ ಇದೆ. ಪ್ಲೈವುಡ್ ಶೀಟ್ಸ್ ಅಂತ ಬರ್ತವೆ. ಮೇಯ್ನ್ ಬಾಗಿಲು ಹಾಕೋಕ್ಕೆ ಮುಂಚೆ ತಾತ್ಕಾಲಿಕವಾಗಿ ಇಂಥ ಡೋರ್ ಹಾಕೊಂಡಿರ್ತಾರೆ ನೋಡಿ. ಆ ಮನೆಗೆ ಪ್ಲಾಸ್ಟಿಂಗ್ ಮಾಡೋಕ್ಕೂ ಅವ್ರ ಬಳಿ ದುಡ್ಡಿಲ್ಲ. ಸೊ ಅನೇಕ ಮನೆಗಳ ಮುಂದೆ ಈ ಥರದೊಂದು ಬೋರ್ಡ್ ಅಂಟಿಸ್ಬಿಡೋದು, ದುಡ್ಡು ಕಟ್ಟಿಲ್ಲ ಅಂಥೇಳಿ. ಇದೀಗ ನಾಮಫಲಕ ಹಾಕಿದ ಮೇಲೆ ಜನ ಏನು ಮಾಡಿದ್ರು, ಊರು ಬಿಟ್ಬಿಟ್ರು. ಹಬ್ಬಕ್ಕೂ ಬರ್ತಾ ಇಲ್ಲ. ಎಲ್ಲೆಲ್ಲಪ್ಪ ಅಂದರೆ ನಂಜನಗೂಡಿನ ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ, ಮುದ್ದಹಳ್ಳಿ ಸೇರಿದಂತೆ ಹಲವು ಕಡೆಯಲ್ಲಿ, ಹಲವು ಗ್ರಾಮಗಳಲ್ಲಿ ಜನರಿಗೆ ಮೈಕ್ರೋ ಫಿನಾನ್ಸ್ ಕಡೆಯಿಂದ ಕಿರುಕುಳ ಶುರುವಾಗಿದೆ. ತುಂಬ ಸಾಲ ಮಾಡಿರಲಿಕ್ಕಿಲ್ಲ ಇವರು. ಒಂದು 50,000ವೋ, 10,000ವೋ, 5,000ವೋ, 1,00,000ವೋ ಮಾಡಿರಬಹುದು ಮ್ಯಾಕ್ಸಿಮಮ್. ಕೆಲ ಮನೆಗಳಿಗೆ ಬೀಗ ಹಾಕ್ಬಿಟ್ಟು ಕುಟುಂಬವನ್ನೇ ಆಚೆ ಕಳಿಸ್ಬಿಟ್ಟಿದ್ದಾರೆ ಸಿಬ್ಬಂದಿ. ಫೈನಾನ್ಸ್ನವರ ಕಿರುಕುಳದ ಕಾರಣದಿಂದಾಗಿ ಸಂಕ್ರಾಂತಿ ಹಬ್ಬ ಮಾಡೋಕ್ಕೂ ಬಂದಿಲ್ಲ. ಕೆಲವರಿಗೆ ಬೇಡದೇ ಇರೋರಿಗೂ ಕೂಡ ಸ್ವಲ್ಪ ಆಮಿಷ ಹೊಡ್ಬಿಟ್ಟು ಲೋನ್ ಕೊಟ್ಬಿಡೋದು, ಆಮೇಲೆ ಅವ್ರಿಗೆ ಕಿರುಕುಳ ಶುರು ಮಾಡೋದು. ಈ ರೀತಿ ಆಗ್ತಾ ಇದೆ ಇಲ್ಲಿ. ಇದಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿ ಸುತ್ತಮುತ್ತಲ ಗ್ರಾಮಗಳ ನಿವಾಸಿಗಳು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲೋನ್ ತಗೊಂಡಿದ್ದಾರೆ. ನಮ್ಮ ತಾಯಿ, ನನ್ನ ತಮ್ಮ ಲೋನ್ ಕಟ್ಟಕ್ಕಾಗದೆ ಮಾನಸಿಕ ರೋಗವಾಗಿ ಒಬ್ರಿಗೆ ಮಾತು ಬರ್ತಾ ಇಲ್ಲ, ಇನ್ನೊಬ್ರಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಆದರೂ ಕಟ್ಟಕ್ಕಾಗ್ತಾ ಇಲ್ಲ. ಅವನು ಹೊರಗಡೆ ಹೋಗಿ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಮನೆ ಪದಾರ್ಥನೆಲ್ಲ ಮಡಗಿ ಅವ್ರಿಗೆ ಲೋನ್ ಕಟ್ಟಿದ್ದೀವಿ. ಇವಾಗ ಕಟ್ಟಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ನಮ್ಮ ತಾಯಿಗೆ ಸಂಘದವ್ರದ್ದು ರಾಟರೋನ್ನ ಬಿಸಿ ಮಾಡೋಕೆ ಆಗ್ತಿದ್ದಿಲ್ಲ. ಇಬ್ಬರು ಕಾಲೆತ್ಗೆ ಬಂದರು ನನಗೆ ಒಡೆಕ ಕಟ್ಟೋಣ ಸಂತಿ ನಿಲ್ಸೋದ ದುಡ್ಡು ಅಂತ ಸಂಘದೊಳಗೆ. ಅವ್ರ ಸಂಘದವ್ರು ನಮ್ಮ ಸಂಘ ಹೋಗಿರ್ತಕ್ಕಂಥ ಈಗ ಊರು ಬಿಟ್ಟು ಹೋಗಿರೋಂಥ ಜನಗಳಿಗೆ ಅಲ್ಲಿ ಹೋಗಿ ಹಿಂಸೆ ಕೊಡ್ದೇ ಅವ್ರು ಬಂದು ಅವ್ರಿಗೆ ಒಂದಷ್ಟು ಕಾಲಾವಕಾಶಗಳನ್ನ ಕೊಟ್ಟು ಅವರ ಸಾಲನ ಮರುಪಾವತಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿಂದ ಬಂದಾಗ ಅವ್ರಿಗೂ ಸಂಘದವ್ರು ಅಂತ ಅವರು ಸಂಘದ ಪರವಾಗಿ ಎದುರ್ಕೊಂಡು ಗಲಾಟೆ ಮಾಡ್ತೀರಂತ ಹುಡುಗಿರ ಅಂತ ಬಿಟ್ಬಿಟ್ಟು ಹೊಂಟೋಗಾರ ಸರ್.